ಅದಕ್ಕೆ ಗುಂಟೂರು ಚಿಕನ್ ಹಾಕ್ಬಿಟ್ಟು ಗುಂಟೂರು ಫ್ಲೇವರ್ ಕೊಡ್ತೀವಿ, ಚಿಲ್ಲಿ ಚಿಕನ್ ಹಾಕ್ಬಿಟ್ಟು ಚಿಲ್ಲಿ ಫ್ಲೇವರ್ ಕೊಡ್ತೀವಿ, ಹಾಗೆ ಪೆಪ್ಪರ್ ಚಿಕನ್ ಹಾಕ್ಬಿಟ್ಟು ಫ್ಲೇವರ್ ಕೊಡ್ತೀವಿ. ಇಲ್ಲೇನಿದ್ರು ಫ್ಲೇವರ್ದೇ ಜಾಸ್ತಿ ಓಡೋದು. ಸ್ಪೆಷಲ್ ಆಫರ್ ಫಾರ್ ಸ್ಟೂಡೆಂಟ್ಸು, ಅವ್ರು ಬಂದು ಅವ್ರ ID ಕಾರ್ಡ್ ತೋರಿಸ್ರೆ ಅವ್ರಿಗೆ 20% ಡಿಸ್ಕೌಂಟ್ ಕೊಡ್ತೀವಿ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ಆ್ಯಕ್ಚುಲಿ ನಾವು ಪ್ರತಿದಿನ ಒಂದೊಂದು ಹೊಸ ರುಚಿನ ಹುಡುಕೊಂಡು ಓಡಾಡ್ತಾನೆ ಇರ್ತೀವಿ, ಹೊಸ ರುಚಿಗೋಸ್ಕರ ಹುಡುಕ್ತಾನೆ ಇರ್ತೀವಿ. ಸೊ ಅಂತಹ ಒಂದು ಹೊಸ ರುಚಿನ ಹುಡುಕೊಂಡು ನಾವು ಇವತ್ತು ನಾಗರಬಾವಿ ಹತ್ರ ಇರೋ ಒಂದು ನಾಯ್ಡೂಸ್ ಬಿರಿಯಾನಿ ಕೆಫೆಗೆ ಬಂದಿದ್ದೀವಿ. ನಿಮಗೆ ನಾರ್ಮಲಾಗಿ ಕಬಾಬಲ್ಲಿ ಒಂದೊಂದು ಥರ ಇದ್ದರೆ ಇಲ್ಲಿ ಇವ್ರ ಹತ್ರ ಮೂರು ಥರ ಕಬಾಬ್ ಟೇಸ್ಟ್ಗಳಿದ್ದಾವಂತೆ. ಯಾಕಂತ ಕೇಳಿದಕ್ಕೆ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ. ಸೊ ಹತ್ರ ನಿಮಗೆ ಅಂಬೇಡ್ಕರ್ ಕಾಲೇಜ್ ಇದೆ, ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಬಾಯಿ ರುಚಿಗೆ ಕೇಳ್ತಿರ್ತಾರಲ್ಲ, ಅದಕ್ಕೋಸ್ಕರ ನಾವು ಹೊಸ ರುಚಿನ ಕೊಡ್ತಿದ್ದೀವಿ ಅಂತ ಹೇಳಿದ್ರು. ಎಕ್ಸಾಕ್ಟ್ ಲೊಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂಬೇಡ್ಕರ್ ಕಾಲೇಜ್ ಇದೆಯಲ್ಲ, ನಾಗರಬಾವಿಯಿಂದ ಬಂದರೆ ಎಕ್ಸಾಕ್ಟ್ ಸಿಗ್ನಲ್ ಪಕ್ಕದಲ್ಲೇ ಇರೋ ಅಂಥದ್ದು. ಸೊ ಬರ್ಬೋದು, ನೀವು ಕೂಡ ಟೇಸ್ಟ್ ಮಾಡ್ಬೋದು. ಈಗ ಹೋಗ್ಬಿಟ್ಟು ನಾವು ಬ್ಯಾಟಿಂಗ್ ಮಾಡೋಣ, ಬನ್ನಿ. ನಾಯ್ಡೂಸ್ ಬಿರಿಯಾನಿ ಕೆಫೆ. ಏನೇನು ಸಿಗುತ್ತೆ ಸರ್ ಇಲ್ಲಿ? ಬಿರಿಯಾನಿ ಫೇಮಸ್ ಇದೆ ನಮ್ಮದು. ಹರಿಯಾಲಿ ಚಿಕನ್ ಇದೆ, ಗುಂಟೂರು ಚಿಕನ್ ಇದೆ, ಚಿಲ್ಲಿ ಚಿಕನ್ ಆಂಧ್ರ ಸ್ಟೈಲ್ ಇದೆ, ಮತ್ತು ಇರಾನಿ ಕಬಾಬ್ ಸಿಗುತ್ತೆ, ಪೆಪ್ಪರ್ ಚಿಕನ್ ಸಿಗುತ್ತೆ. ಹರಿಯಾಲಿ ಕಬಾಬ್ ಆ್ಯಂಡ್ ಬಿರಿಯಾನಿ ರೈಸ್ ತುಂಬ ಓಡುತ್ತೆ ನಮ್ಮ ಹತ್ರ. ಬಿರಿಯಾನಿಗಿಂತ ಬಿರಿಯಾನಿ ರೈಸ್ ತುಂಬ ಇಷ್ಟಪಡ್ತಾರೆ. ಆದರೆ ನಮ್ಮ ಹತ್ರ ಏನಂದರೆ ಫ್ಲೇವರ್ಡ್ ಇರುತ್ತೆ. ದಮ್ ಪೀಸ್ ತೊಗೊಳೋದಕ್ಕಿಂತ ಅವ್ರು ಫ್ಲೇವರ್ ಪೀಸಸ್ ಅಫೋರ್ಡ್ ಮಾಡ್ತಾರೆ. ಅವರು ಗುಂಟೂರು ಚಿಕನ್ ಅಂತ ಕೊಡ್ತೀವಿ ನಾವು. ಅದೇ ಸೇಮ್ ರೈಸ್ ಇರುತ್ತೆ, ಅದಕ್ಕೆ ಗುಂಟೂರು ಚಿಕನ್ ಹಾಕ್ಬಿಟ್ಟು ಗುಂಟೂರು ಫ್ಲೇವರ್ ಕೊಡ್ತೀವಿ, ಚಿಲ್ಲಿ ಚಿಕನ್ ಹಾಕ್ಬಿಟ್ಟು ಚಿಲ್ಲಿ ಫ್ಲೇವರ್ ಕೊಡ್ತೀವಿ, ಹಾಗೆ ಪೆಪ್ಪರ್ ಚಿಕನ್ ಹಾಕ್ಬಿಟ್ಟು ಫ್ಲೇವರ್ ಕೊಡ್ತೀವಿ. ಇಲ್ಲೇನಿದ್ರು ಫ್ಲೇವರ್ದೇ ಜಾಸ್ತಿ ಓಡೋದು. ಸರ್ ರೇಟ್ ನಮ್ಮದು ನಾರ್ಮಲಾಗಿ ಫುಲ್ ಬಿರಿಯಾನಿ 130 ರುಪೀಸ್ ಇಟ್ಟಿದ್ದೀವಿ, ಅದರಲ್ಲೇ ಮಿನಿ ಇಟ್ಟಿದ್ದೀವಿ 90 ರುಪೀಸ್ ಬರುತ್ತೆ. ನಾರ್ಮಲ್ ಚಿಕನ್ ಫ್ರೈ ಬಂದು 150 ರುಪೀಸ್, ಮಿನಿ ಬಂದು 80 ರುಪೀಸ್ ಇದೆ. ಹಾಫು ಫುಲ್ ಎರಡು ಸಿಗುತ್ತೆ ಸರ್. ಇದು ಕೆಂಗುಂಟೆ ಸಿಗ್ನಲ್ಲು ಆಪೋಸಿಟ್ಟು ಅಂಬೇಡ್ಕರ್ ಕಾಲೇಜು. ಟೈಮಿಂಗ್ಸ್ ಮಾರ್ನಿಂಗ್ 11 to 9, ಸಂಡೇಸ್ 7:30 to ಈವ್ನಿಂಗ್ 9. ಸರ್ ನಾವೇನು ಮಾಡಿದ್ದೀವಿ ಅಂದರೆ, ಈಗ ಸ್ಪೆಷಲ್ ಆಫರ್ ಫಾರ್ ಸ್ಟೂಡೆಂಟ್ಸು, ಅವ್ರು ಬಂದು ಅವ್ರ ID ಕಾರ್ಡ್ ತೋರಿಸ್ರೆ ಅವ್ರಿಗೆ 20% ಡಿಸ್ಕೌಂಟ್ ಕೊಡ್ತೀವಿ. ಬಿಲ್ ಮೇಲೆ 20% ಡಿಸ್ಕೌಂಟ್ ಕೊಡ್ತೀವಿ. ಬಿರಿಯಾನಿಗೆ ಕಬಾಬ್ಗೆ ಎಲ್ಲನೂ ನಾವೇ ರುಬ್ಬಿ ಮಾಡೋದು, ಯಾವುದು ಹೊರಗಡೆಯಿಂದ ತೊಗೊಂಡ್ಬಂದು ಪೌಡ್ರ್ಗಳನ್ನೆಲ್ಲ ಹಾಕಿ ಮಾಡಲ್ಲ, ಎಲ್ಲ ನಾವೇ ಸ್ವಂತ ಹಸಿ ಮಸಾಲೆಗಳನ್ನ ಹಾಕಿ ಮಾಡ್ತೀವಿ. ಸೊ ಅದಕ್ಕೆ ನಮ್ಮದು ಬಿರಿಯಾನಿ ಒಂದು ಡಿಫ್ರೆಂಟ್ ಫ್ಲೇವರ್ ಬರುತ್ತೆ, ಹೋಮ್ಲಿ ಫುಡ್ ಥರ ಇರುತ್ತೆ. ಸೊ ಇರಾನಿ ಕಬಾಬು ಒಂದು ರೆಗ್ಯುಲರ್ ಎಲ್ಲ ಕಡೆ ಮಾಡೋಂಥ ರೆಡ್ ಕಲರ್ ಕಬಾಬು, ಇನ್ನೊಂದು ಹರಿಯಾಲಿ ಕಬಾಬ್ ಅಂತ, ಅದಕ್ಕೆ ಅಷ್ಟು ಮಸಾಲೆ ಹಾಕಿ ಮಾಡ್ತೀವಿ. ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಏನೋ ಒಂದು ಡಿಫ್ರೆಂಟ್ ಕೇಳ್ತಾರೆ, ಸೊ ಅವ್ರಿಗೇನೋ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡೋಣ ಅಂತೇಳಿ ಕಾಂಬೋ ಮತ್ತು ಈ ಕಬಾಬ್ಗಳನ್ನೆಲ್ಲ ನಾವೇ ಓನಾಗಿ ಇನೋವೇಷನ್ ಮಾಡಿದ್ದೀವಿ. ಹಸಿ ಮಸಾಲೆಗಳನ್ನೆಲ್ಲ ರುಬ್ಬಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತೀವಿ. ಸೊ ಇದು ಹರಿಯಾಲಿ, ಇದು ನಾರ್ಮಲ್ ರೆಗ್ಯುಲರ್. ಇದಕ್ಕೂ ನೀವೇ ಮಸಾಲೆ ರೆಡಿ ಮಾಡ್ಕೊಳ್ಳೋದಾ? ಸ್ಪೈಸಿ ಇರುತ್ತಾ, ಹೇಗೆ ಇರುತ್ತೆ ಸರ್? ಮೀಡಿಯಮ್ ಇರುತ್ತೆ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಗುಂಟೂರು ಚಿಕನ್ ಡ್ರೈ ಸರ್. ಇದು ಡ್ರೈ ಗುಂಟೂರು ಚಿಕನ್. ಓನ್ಲಿ ಸಂಡೇ ಸರ್. ಪೆಪ್ಪರ್ ಚಿಕನ್ ಡ್ರೈ. ಓಕೆ. ಮಟನ್ ಬಿರಿಯಾನಿ, ದಮ್ ಬಿರಿಯಾನಿ, ಮಟನ್ ಜೊತೆಗೆ ಮಾಡಿ ಮಟನ್ ದಮ್ ಬಿರಿಯಾನಿ. ಇದು ಚಿಕನ್ ಬಿರಿಯಾನಿ ಸರ್. ನಾವು ಚಿಕನ್ ಏನು ಮಾಡ್ತೀವಿ ಅಂದರೆ, ಬಿರಿಯಾನಿಗೆ ರೈಸ್ ಹಾಕೋಕ್ಕೆ ಮುಂಚೆ ಚಿಕನ್ ಎಲ್ಲ ತೆಗೆದುಬಿಟ್ಟು ಅದನ್ನು ಫ್ಲೇವರ್ ಮಾಡ್ತೀವಿ ನಾವು. ಚಿಕನ್ನ ಫ್ಲೇವರ್ ಮಾಡ್ತೀವಿ. ನಾನು ಫಸ್ಟ್ ಈ ಹೋಟೆಲ್ ಎಕ್ಸ್ಪ್ಲೋರ್ ಮಾಡೋದು ಕಾಲೇಜ್ ಫ್ರೆಂಡ್ಸ್ ಜೊತೆ. ಅವತ್ತು ಯಾವುದೋ ಹೊಸದು ಓಪನ್ ಆಯ್ತಲ್ಲ ಅಂತ ಕಾಲೇಜಿಂದ ಬಂದು ತಿಂದು ನನಗೆ ಇಷ್ಟ ಆಗಿ ಮಮ್ಮಿ ದೊಡ್ಡಮ್ಮ ಎಲ್ಲರನ್ನೂ ಕರ್ಕೊಬಂದೆ. ಯೂಶ್ವಲಿ ಕಾಲೇಜ್ ಬಿಟ್ಟ ಮೇಲೆ ಹೊಟ್ಟೆ ಹಸ್ದಿದ್ದಾಗೆಲ್ಲ ಫಸ್ಟ್ ನಾವೆಲ್ಲ ಹುಡ್ಕೊಬರೋದು ಈ ಕಾಲೇಜಿಗೆ. ಏನೋ ಒಂಥರ ಟೇಸ್ಟು ಇದೆ, ಪ್ಲಸ್ ನಮಗೆ ಕಂಫರ್ಟ್ ಝೋನ್ ಇದೆ. ಸೊ ನಮ್ಗೆ ಒಂಥರ ಇಲ್ಲಿ
ಖುಷಿಯಾಗಿರುತ್ತೆ ಅಟ್ಮಾಸ್ಫಿಯರ್. ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿದ್ದೆ. ಸೊ ಆ್ಯಂಡ್ ದೆನ್ ಐ ಥಾಟ್ ಐ ವಿಲ್ ಬ್ರಿಂಗ್ ಮೈ ಫ್ರೆಂಡ್ಸ್ ಹಿಯರ್. So then we had biryani and then we had haryali kebab. That was the famous one. That was good. And then we had chili chicken and that was also good. ಕುಷ್ಕ ಟ್ರೈ ಮಾಡಿದ್ವಿ. ಕುಷ್ಕ ತುಂಬ ಚೆನ್ನಾಗಿದೆ. ಮತ್ತು ಕಬಾಬ್ ಟ್ರೈ ಮಾಡ್ಬೋದು. ಸೊ ತುಂಬ ನ್ಯಾಚುರಲ್ ಆಗಿ ಚೆನ್ನಾಗಿ ಮಾಡ್ತಾರೆ. ಸೊ ಎಲ್ಲರೂ ಬಂದುಬಿಟ್ಟು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಾವು ಕಾಂಬೋಸ್ ಅಂತ ಕೊಡ್ತೀವಿ. ಮಿನಿ ಕಾಂಬೋ ಇರುತ್ತೆ, ಫುಲ್ ಕಾಂಬೋ ಇರುತ್ತೆ. ಫುಲ್ ಕಾಂಬೋಗೆ ಬಿರಿಯಾನಿ ಬರುತ್ತೆ, ಒಂದು ಬಾಯ್ಲ್ಡ್ ಎಗ್ ಬರುತ್ತೆ, 3 ವೆರೈಟೀಸ್ ಆಫ್ ಚಿಕನ್ ಬರುತ್ತೆ, 3 ಪೀಸಸ್ ಬರುತ್ತೆ. ಅದರಲ್ಲೇ ಮಿನಿ ಕಾಂಬೋ ಕೊಡ್ತೀವಿ ಸ್ಟೂಡೆಂಟ್ಸ್ಗೋಸ್ಕರ. ಅದು ಬಿರಿಯಾನಿ ರೈಸ್ ಬರುತ್ತೆ, 3 ಥರ ಚಿಕನ್ ಬರುತ್ತೆ. ನಾವೇನು ಮಾಡಿರ್ತೀವಿ ಅವ್ರು ಆ ವೆರೈಟಿಯಲ್ಲಿ ಅವ್ರು ಯಾವ್ದು ಬೇಕೋ ಅದು ತೊಗೊಬೋದು. 2 ಪೀಸ್ ಚಿಕನ್ ಬರುತ್ತೆ. ಹಬ್ಬಕ್ಕೆ ಬಾ. ನಾನು ರಜಾ ಇನ್ನೂ ಕೊಟ್ಟಿಲ್ಲ, ಫೈನಲ್ ಒಂದೇ ಸಾಕಾಯ್ತು ಸರ್, 2 ಬಿರಿಯಾನಿ. ಬಾಯಿ ರುಚಿ ಹುಡಿಕೊಂಡು ನಾನು ಇವತ್ತು ಬಂದಿರೋ ಜಾಗ ನಾಯ್ಡುಸ್ ಬಿರಿಯಾನಿ ಕೆಫೆ. ಬಟ್ ಬಿರಿಯಾನಿ ಕೆಫೆ ಅಂದರೆ ಬರೀ ಬಿರಿಯಾನಿ ಮಾತ್ರ ಸಿಗೋಲ್ಲ ಗುರು, ಬೆಜ್ಜಾನ್ ವೆರೈಟಿ ಇದೆ. ಕಾಲು ಸೂಪು ಸಿಗುತ್ತೆ. ಸಂಡೇ ಬಂದಿರೋದಕ್ಕೆ ನಾವು ಬಾಡೂಟಕ್ಕೆ ಕಾಲು ಸೂಪ್ ಸಿಗುತ್ತೆ. ನಿಂಬೆಹಣ್ಣ ಕಾಲು ಸೂಪ್ಗೆ ಹಿಂಡ್ಕೊಂಡು ಕುಡಿಬೇಕು, ಅದೇ ಮಜಾ. ಸ್ವಲ್ಪ ತಿಕ್ಕಾಗಿದೆ, ಆಮೇಲೆ ಜಿಡ್ಡು ಕೂಡ ಮೇಲ್ಗಡೆ ಹಾಗೇ ಇದೆ. ಒಂದ್ಸರಿ ನೋಡ್ಬಿಡಿ, ಕಣ್ಣಾಡಿಸ್ಬಿಡಿ. ತುಂಬ ಹತ್ರ ಬಂದು ಕಣ್ಣಾಡಿಸ್ಬಿಡ್ರಿ, ಸ್ವಲ್ಪ ಹಿಂದೆ ಹೋಗಿ ಕಣ್ಣಾಡಿಸಿ. ಸೂಪ್ ಒಳಗಡೆ ಹೋಗ್ಬಿಡುತ್ತೆ ಕಣ್ಣ ಮೇಲೆ. ಚೆನ್ನಾಗಂತೂ ಕಾಣಿಸ್ತಿದೆ. ಸ್ಪೈಸಿ. ಅಯ್ಯೋ, ಒಂದೇ ಫ್ಲೇವರ್ಗೆ ಬಾಯೆಲ್ಲ ನೀರು ತುಂಬ್ಕೊಬಿಡ್ತು, ಗಂಟ್ಲೆಲ್ಲ ಚುರಿ ಚುರಿ ಅಂತಿದೆ. ಪೆಪ್ಪರ್ದು ಖಾರ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾರೆ. ಆಮೇಲೆ ಫ್ಲೇವರ್ ಏನಿದೆ, ಕಾಲ್ದು ಮಟನ್ ಫ್ಲೇವರು ನಾಲ್ಗೆಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗುರು. ಸೊ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ಬಿಟ್ಟು 3 ಥರ ವೆರೈಟಿ ಕಬಾಬ್ ಮಾಡಿಕೊಟ್ಟಿದ್ದಾರೆ. ಫಸ್ಟು ವೆರೈಟಿ ಇಲ್ಲಿದೆ. ಸೊ ಇದು ಹರಿಯಾಲಿ ಕಬಾಬ್ ಅಂತ ಹೇಳ್ಬಿಟ್ಟು, ಸೊ ಗ್ರೀನ್ ಕಲರಲ್ಲಿರುತ್ತೆ. ಇದಕ್ಕೆ ಒಂದು ರೌಂಡ್ ನಿಂಬೆಹಣ್ಣು ಇಟ್ಕೊಂಬಿಟ್ರೆ ಮಜಾ. ಆಹಾ, ಇವತ್ತಂತೂ ಅದೃಷ್ಟ. 3 ಥರ ಕಬಾಬು. ನಾರ್ಮಲಾಗಿ 1 ಥರ ಕಬಾಬೇ ವಾವ್ ಅಂತೀವಿ. ಚಿಕನ್ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಗುರು. ಮಾವಳ್ಳಿಯಿಂದ ಬಂದಿರೋಂಥ ಚಿಕನ್ ಇದು. ಅದಕ್ಕೆ ಕೈಯಲ್ಲಿ ಸುಮ್ಮನೆ 2 ಬೆಳ್ಳಲ್ಲಿ ಹಿಂಗಂದರೆ ಕಟ್ಟಾಗೋಗ್ತಿದೆ. ಏನು ಸ್ಪೆಷಲ್ ಅಂದರೆ ಇದ್ರ ಆ್ಯಕ್ಚುಲಿ ಪೇಸ್ಟ್ ಮಾಡ್ಕೊತಾರೆ. ಈ ಗ್ರೀನ್ ಪೇಸ್ಟು ನ್ಯಾಚುರಲ್ ಆಗಿರೋವಂಥ ಪೇಸ್ಟು, ಯಾವುದೋ ಪೌಡ್ರ್ ಗಿವ್ರೆಲ್ಲ ಹಾಕೋದಿಲ್ಲ. ಸೊಪ್ಪೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿರೋವಂಥ ಪೇಸ್ಟ್ನ ಚಿಕನಲ್ಲಿ ಮ್ಯಾರಿನೇಟ್ ಮಾಡಿ ನೆನೆಸಿ 1 ಅವರ್, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನೆನೆಸಿ ಎಣ್ಣೆಲಿ ಕರೆದು ಕೊಡ್ತಾರೆ. ಆ ಫ್ಲೇವರ್ ಮಾತ್ರ ಸೂಪರಾಗಿದೆ. ಹೊಸ ಫ್ಲೇವರು, ಬಾಯಿಗೆ ಮಾತ್ರ ಸಖತ್ ಇಷ್ಟ ಆಗುತ್ತೆ ಆ ಫ್ಲೇವರು. ನಾರ್ಮಲ್ ಕಬಾಬ್ ತಿಂತೀನಿ ಬೇಜಾರಾಗಿದ್ದರೆ ಬಂದ್ರಿ ಹರಿಯಾಲಿ ಕಬಾಬ್ ತಿನ್ನಿ. ಹರಿಯಾಲಿ ಕಬಾಬ್ ಒಂದೇ ಅಲ್ಲ, ಇರಾನಿ ಕಬಾಬು ಸಿಗುತ್ತೆ. ನೋಡ್ರಪ್ಪ, ನಮ್ಮ ಮಸಾಲೆ ಎಲ್ಲನೂ ಒಂಥರ ಅಥೆಂಟಿಕ್ಕಾಗಿ ಮಾಡಿರೋವಂಥದ್ದು. ಹೆಂಗಿದೆ ನೋಡಿ, ಚಿಕನ್ ಮಾತ್ರ ಮಾತಾಡೋಂಗಿಲ್ಲ ಇವ್ರದ್ದು. ಇದು ಮೇಲ್ಗಡೆ ಲೇಯರು ಹೆಂಗಿದೆ, ಗರ್ಗರಿಯಾಗಿದೆ. ಈ KFC ಕ್ರಿಸ್ಪಿ ಚಿಕನ್ನ ನಾನು ಮುಡ್ತೀನಲ್ವ, ಹಂಗೆ ಅನಿಸ್ತಿದೆ ಈ ಥರ ಮೇಲ್ಗಡೆ ಲೇಯರ್ನ ಹಿಂಗೆ ಮುಡ್ತಾಯಿದ್ರೆ ತಿನ್ನೋದಕ್ಕೆ. ಸ್ವಲ್ಪ ಸ್ಪೈಸಿ ಜೊತೆ ಶುಂಠಿನೂ ಹಾಕಿದ್ದಾರೆ ಅವರು. ಶುಂಠಿದು ಫ್ಲೇವರು. ಚಿಕನ್ ಮಾತ್ರ ಟೆಂಡರಾಗಿ ಸಕ್ಕತ್ತಾಗಿದೆ. ಆ ಒಂದು ಫ್ಲೇವರ್ಗೂ ಆ ಚಿಕನ್ ಪೀಸ್ಗೂ ಸಕ್ಕತ್ತಾಗಿ ಹೊಂದ್ಕೊತಿದೆ. ಸಕ್ಕತ್ತಾಗಿ ತಿಂತಿದ್ರೆ ಮೇಲ್ಗಡೆ ಗರ್ಗರಿ ಆಗಿದೆ, ಬಿಸಿ ಬಿಸಿ ಇರೋದಕ್ಕೆ. ಒಳಗಡೆ ಜ್ಯೂಸಿ ಆಗಿರೋ ಚಿಕನು ಮತ್ತು ಆ ಫ್ಲೇವರ್ ಮಾತ್ರ ಒಟ್ಟೊಟ್ಟಿಗೆ ಮಿಕ್ಸಾಗಿ ಚಿಕನ್ ಕಚ್ಚಿದಾಗ ಒಳ್ಳೆ ಸೂಪರಾಗಿದೆ. ಈ ಹರಿಯಾಲಿನೇ ಒಂಥರ ಡಿಫ್ರೆಂಟ್ ಫ್ಲೇವರು, ಇರಾನಿನೇ ಒಂಥರ ಡಿಫ್ರೆಂಟ್ ಫ್ಲೇವರು. ಇನ್ನೂ ಜಾಸ್ತಿ ಡಿಫ್ರೆಂಟ್ ಫ್ಲೇವರ್ ಬೇಕಂದರೆ ನಾರ್ಮಲ್ ಕಬಾಬ್ ಇದೆ, ರೆಗ್ಯುಲರ್ ಕಬಾಬು.
ಇದನ್ನು ಕೂಡ ಒಂದು ರೌಂಡು ಟ್ರೈ ಮಾಡ್ಬೋದು ನೀವು ಬಂದರೆ. ಬಟ್ ಮೇಲ್ಗಡೆ ಲೇಯರ್ ಮಾತ್ರ ಇದಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಗರ್ಗರಿಯಾಗಿ ಕೊಟ್ಟಿದ್ದಾರೆ. ನ್ಯಾಚುರಲ್ ಆಗಿ ಒಂದು ಪೇಸ್ಟ್ನ ಇವ್ರು ಮಾಡ್ಕೊತಾರೆ ಕಬಾಬ್ಗೆ ಅಂತ ಹೇಳಿದ್ರು. ವಾ, ನಾರ್ಮಲ್ ಕಬಾಬ್ ಅಂತ ನೆಗ್ಲೆಕ್ಟೇ ಮಾಡೋಂಗಿಲ್ಲ. ಇದೂ ಅಷ್ಟೇ ಫ್ಲೇವರು ಸಕ್ಕತ್ತಾಗಿ ಸಿಗುತ್ತೆ ಕಬಾಬ್ ಫ್ಲೇವರು. ವಾ 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 ವಾ, ಗರ್ಗರಿಯಾಗಿ ಹೊರಗಡೆ ಸಿಕ್ಕಾಬಟ್ಟೆ ಗರ್ಗರಿಯಾಗಿದೆ. ಒಳಗಡೆ ಚಿಕನ್ ಪೀಸ್ ಮಾತ್ರ ಸಿಕ್ಕಾಬಟ್ಟೆ ಸಾಫ್ಟಾಗಿ ಜ್ಯೂಸಿನೆಸ್ ನಿಮಗೆ ಫೀಲ್ ಮಾಡೋಕ್ಕೆ ಸಿಗುತ್ತೆ. ಇದರಲ್ಲೂ ಕೂಡ ಇದು ಕೂಡ ಸ್ವಲ್ಪ ಸ್ಪೈಸಿ ಇದೆ. ಬಟ್ ಮಾಡಿರೋದ್ರಲ್ಲಿ ಹರಿಯಾಲಿ ಸ್ವಲ್ಪ ಸ್ಪೈಸಿ ಕಮ್ಮಿ ಬಿಟ್ಟರೆ ಇರಾನಿ ಕಬಾಬು ಸ್ವಲ್ಪ ಸ್ಪೈಸಿ ಇದೆ. ಪ್ಲಸ್ ಇದು ಕೂಡ ಸ್ಪೈಸಿ, ಅಂದರೆ ನಿಮಗೆ ಖಾರವಾಗಿ ಚೆನ್ನಾಗಿ ಸಿಗುತ್ತೆ. ಬಾಯಿ ರುಚಿ ಸಿಗ್ತಾ ಇದೆ ಇವಾಗ. ಸೊ ಇನ್ನೂ ಬಾಯಿ ರುಚಿ ಬೇಕು ಅನಿಸ್ತಿದೆ. ಸೊ ಅದಕ್ಕೋಸ್ಕರ ಮಟನ್ ಕಡೆ ಹೋಗ್ಬಿಡೋಣ. ಒಂದು ಮಟನ್ ಒಂಥರ ಮಟನ್ ಫ್ರೈ ರೋಸ್ಟ್ ಥರ ಮಾಡಿಕೊಟ್ಟಿದ್ದಾರೆ. ಮೂರು ಥರ ಚಿಕನ್ನು ತಿಂದಮೇಲೆ ಮಟನ್ ಹಂಗಿದೆ ನೋಡಿ. ಇದು ಕೂಡ ನಿಮಗೆ ಮಾವಳ್ಳಿಯಿಂದ ಬಂದಿರೋ ಮಟನ್ನು, ಎಳೆ ಮಾಂಸ ಹೆಂಗೆ ಮೇಲ್ಗಡೆ ಅಂಟ್ಕೊಂಬಿಟ್ಟಿದೆ ನೋಡಿ. ಫುಲ್ಲು ಒಂಥರ ಫ್ರೈ ಮಾಡಿರೋದಕ್ಕೆ ಹಾಕಿರುವಂಥ ಒಂದು ಆ ಕೋಟಿಂಗು, ಅಂದರೆ ತರ್ತರಿಯಾಗಿ ಹಾಕಿದ್ದಾರೆ ಮಸಾಲೆ. ಬಾಯಲ್ಲಂತೂ ನೀರು ಬರ್ತಿದೆ. ಯಾರಿಗಾರು ಬರ್ತಿದೆಯಾ ನಿಮಗೆ? ಅದೇ ಬಂದಿರುತ್ತೆ. ಆಯಿಲ್ ಗೀಲೆಲ್ಲ ಹಾಕಿ ಚೆನ್ನಾಗಿ ಆ ಮಾಂಸನ ಫ್ರೈ ಮಾಡಿದ್ದಾರೆ. ಫ್ರೈ ಮಾಡಿರೋದು ಅದು ಟೇಸ್ಟ್ ಏನಿದೆ, ಸುಟ್ಟಿರುತ್ತಲ್ಲ ಹಂಚ ಮೇಲೆ, ಆ ಮಾಂಸದ ಟೇಸ್ಟು ಸಕಾಲಾಗಿ ಸಿಗುತ್ತೆ. ಸ್ಪೈಸಸ್ ಅಷ್ಟೇ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ಹಾಕಿದ್ದಾರೆ. ಬೆಳ್ಳುಳ್ಳಿ ಆಗಿರ್ಬೋದು, ಅವನು ಖಾರ ಆಗಿರ್ಬೋದು, ಆಮೇಲೆ ಖಾರದ ಪುಡಿ ಪೌಡ್ರುಗಳು ಇವೆಲ್ಲ ಹಾಕ್ತಾರಲ್ಲ ಅದು. ಆಮೇಲೆ ಆ ಮೀಟು ಅಷ್ಟೇ ಒಂದು ಒಳ್ಳೆ ಮೀಡಿಯಮ್ ಫ್ಯಾಟಿ ಮೀಟು, ತುಂಬ ಫ್ಯಾಟಿ ಕೂಡ ಇಲ್ಲ. ಮಟನ್ದು ಪ್ಲೇಟ್ನ ಕೆಳಗಡೆ ಬಿಡೋಕ್ಕೆ ಮನಸ್ಸೇ ಬರ್ತಾಯಿಲ್ಲ ಯಾಕೋ. ಫಸ್ಟು ಗುಂಟೂರು ಕಡೆ ಹೋಗ್ಬಿಡೋಣ. ಆಮೇಲೆ ಗುಂಟೂರು ಅಂದರೆ ಸ್ವಲ್ಪ ಘಾಟ್ ಇರುತ್ತೆ, ಖಾರ ಇರುತ್ತೆ. ಇದು ನೋಡೋಕ್ಕೆ ನಿಮಗೆ ತಿಕ್ಕಾಗಿದೆ. ಗ್ರೇವಿನೆಲ್ಲ ಫುಲ್ಲು ಡ್ರೈ ಮಾಡಿಬಿಟ್ಟು ಡ್ರೈ ಥರನೇ ಅನಿಸ್ತಿದೆ ಒಟ್ಟಿನಲ್ಲಿ. ಇದು ಖಾರ ಇದೆ ಗುರು. ನಾಲ್ಗೆ ಈಗ ಹೊಡಿತಿದೆ, ನಾಲ್ಗೆಗೆ ತುಟಿಗೆ ಬೇರೆ ಟಚ್ ಆಗೋಯ್ತು, ಉರಿತಿದೆ ತುಟಿ. ಆನಿಯನೆಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಕರಿಬೇವು ಹಾಕಿರೋ ಒಂದು ಟೇಸ್ಟು ಒಗ್ಗರಣೆಗೆ ನೀಟಾಗಿ ಆ ಖಾರ ಜೊತೆ ಫೀಲ್ ಆಗುತ್ತೆ ಡೈರೆಕ್ಟಾಗಿ. ಮಾಂಸ ಮಾತ್ರ ಟೆಂಡರಾಗಿ ಒಳ್ಳೆ ಕ್ವಾಲಿಟಿ ಇದೆ, ಸಕ್ಕ ಸ್ಟ್ರಾಂಗ್ ಆಗಿದೆ. ಖಾರ ಪ್ರಿಯರು ಸ್ಟ್ರಾಂಗಾಗಿ ಏನಾದ್ರು ತಿನ್ನಬೇಕಂದ್ರೆ ಇದು ಬಂದು ತಿನ್ನಿ. ಇನ್ನೂ ಸ್ಟ್ರಾಂಗ್ ಆಗಬೇಕಂದ್ರೆ ನೀವು ಆಂಧ್ರಾಗೆಲ್ಲ ಹೋಗ್ಬೇಕಾಗಿಲ್ಲ. ಆಂಧ್ರ ಚಿಲ್ಲಿ ತಿನ್ನೋಕ್ಕೆ ಇಲ್ಲೇ ಸಿಗುತ್ತೆ. ಆಂಧ್ರ ಚಿಲ್ಲಿ ಚಿಕನು ಗಟ್ಟಿಯಾಗಿದೆ ಒಟ್ಟಿನಲ್ಲಿ ಗ್ರೇವಿ. ನೋಡಿ ಚಿಕನ್ನ ಹೆಂಗಿದೆ ಅಂತ. ತುಂಬ ನೆಂದೋಗ್ಬಿಟ್ಟಿದೆ ಚಿಕನ್ನು ಆ ಫ್ಲೇವರ್ ಜೊತೆ, ಅಂದರೆ ಆ ಗ್ರೇವಿ ಜೊತೆ ಫುಲ್ ನೆಂದೋಗಿ ಒಳಗಡೆ ಇಳ್ಕೊಂಬಿಟ್ಟಿದೆ. ರುಚಿಯಾಗಿದೆ. ಗ್ರೇವಿನೂ ಅಷ್ಟೇ ಗಟ್ಟಿ ಇರೋದಕ್ಕೆ, ತಿಕ್ಕಾಗಿರೋದಕ್ಕೆ ಆ ಒಂದು ಮಾಂಸದ ಜೊತೆ ಚೆನ್ನಾಗಿ ಅಂಟ್ಕೊಂಡು ನೀಟಾಗಿ ನಿಮಗೆ ತಿನ್ಬೇಕಾದ್ರೆ ಕಚ್ಚಬೇಕಾದ್ರೆ ಗ್ರೇವಿ ಮಿಕ್ಸಾಗಿ ಒಳ್ಳೆ ರುಚಿ ಕೊಡೋದೆ ಗುರು. ನಿಮ್ಗೆ ಇಲ್ಲಿ ಕಾಂಬೋನೂ ಸಿಗುತ್ತೆ ಅಂತ ಆ್ಯಕ್ಚುಲಾಗಿ. ಚಿಕನ್ ಕಾಂಬೋ, ಮಿನಿ ಕಾಂಬೋ, ಫುಲ್ ಕಾಂಬೋ 170 ರೂಪಾಯಿಗೆ ಫುಲ್ ಕಾಂಬೋ ಕೊಡ್ತಾರೆ. ಮಿನಿ ಕಾಂಬೋ 100 ರೂಪಾಯಿಗೆ. ಒಬ್ಬರು ಬಂದು ಒಂದು 3 ಥರ ಚಿಕನ್ ಕಬಾಬು ಇಲ್ಲ 3 ಥರ ಚಿಕನ್ ಫ್ಲೇವರ್ನ ಟ್ರೈ ಮಾಡಿ ಒಂದು ಬಿರಿಯಾನಿ ರೈಸ್ ತಿನ್ನಬೇಕು ಅಂದರೆ ಮಿನಿ ಕಾಂಬೋ ತೊಗೊಳ್ಳಿ. ಸ್ವಲ್ಪ ಜಾಸ್ತಿ ಹೊಟ್ಟೆ ತುಂಬ ತಿನ್ನಬೇಕಂದ್ರೆ ಫುಲ್ 170 ರೂಪಾಯಿ ತೊಗೊಳ್ಳಿ. 3 ಪೀಸ್ ಕೊಡ್ತಾರೆ. 3 ಥರ ಚಿಕನ್ ಬಿರಿಯಾನಿ ಕೊಡ್ತಾರೆ ಜೊತೆಗೆ. ಅದರಲ್ಲಿ ಒಂದು 3 ಪೀಸ್ ಇರುತ್ತೆ ಅಂದ್ಕೊಳ್ಳಿ, 2-3 ಪೀಸ್ ಇರುತ್ತೆ. ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದೇನೆಂದರೆ ಇವ್ರ ಹತ್ರ ಬಿರಿಯಾನಿ ಬೇಡ, ನಮಗೆ ನಾರ್ಮಲ್ ಬಿರಿಯಾನಿ ತಿಂತೀನಿ ಬೇಜಾರಾಗೋಗಿದೆ ಗುರು ನನಗೆ ಅಂತ ಅಂದರೆ, ಸೊ ನೋಡಿ ಚಿಲ್ಲಿ ಚಿಕನು, ಇಲ್ಲಾಂದರೆ ಗುಂಟೂರು ಚಿಕನು, ಇಲ್ಲಾಂದರೆ ಚಿಕನ್ ಪೆಪ್ಪರು, ಈ ಥರ ಚಿಕನ್ ರೈಸ್ ಜೊತೆ ಫ್ಲೇವರ್ನ ಮಿಕ್ಸ್ ಮಾಡಿ ಕೊಡ್ತಾರಂತೆ. ನಾನು ಆ್ಯಕ್ಚುಲಿ ಈ ಥರ ಫ್ಲೇವರ್ನ ನಾನು ಎಲ್ಲೋ ಒಂದು ಕಡೆ ಕೇಳಿದ ನೆನಪಷ್ಟೇ, ಜಾಸ್ತಿ ಕೇಳಿಲ್ಲ. ನಾರ್ಮಲಿ ಚಿಕನ್ ಬಿರಿಯಾನಿ ಕೊಡ್ತಾಯಿಲ್ಲ, ಚಿಕನ್ ಬಿರಿಯಾನಿ ರೈಸ್ ಕೊಡ್ತಾರೆ. ಸೊ ಈ ಥರ ಫ್ಲೇವರು ಜೊತೆಗೆ ನಿಮಗೆ ಚಿಕನ್ ಬಿರಿಯಾನಿನ ತಿನ್ನುವ ಅವಕಾಶ ಇಲ್ಲಿ ನಾಯ್ಡೂಸ್ ಬಿರಿಯಾನಿ ಕೆಫೆನಲ್ಲಿ ನೋಡಿ. ಇದರ ಒಂದು 4 ಪೀಸ್ ಕೊಡ್ತಾರೆ. ಚಿಕನ್ ಬಿರಿಯಾನಿ ಪೀಸ್ ಬೇಡ ಅಂತಂದರೆ, ನಾರ್ಮಲಾಗಿ ಎಲ್ರಿಗೂ ಚಿಕನ್ ಬಿರಿಯಾನಿ ಪೀಸ್ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸೊ ಈ ಥರ ಚಿಕನ್ ಬಿರಿಯಾನಿ ಪೀಸ್ ಬೇಡ ಅಂದರೆ ಈ ಥರ ಪೀಸ್ ಎತ್ಕೊಂಡು ಚಿಕನ್ ಬಿರಿಯಾನಿ ರೈಸ್ನ ಹಿಂಗೆ ಮಿಕ್ಸ್ ಮಾಡಿಕೊಂಡು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಥರ ಒಂದು ಕಾನ್ಸೆಪ್ಟು. ಏನಕ್ಕೆ ಈ ಥರ ಕಾನ್ಸೆಪ್ಟ್ ಮಾಡಿದ್ದಾರೆ ಅಂದರೆ, ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ ಇದಲ್ವಾ, ಸ್ವಲ್ಪ ಅವರು ಈ ಒಂದು ಸ್ವಲ್ಪ ಚೆನ್ನಾಗಿರಲಿ ಅವ್ರಿಗೋಸ್ಕರ ಅಂದ್ಬಿಟ್ಟು ಮಾಡಿರೋವಂಥದ್ದು. ನೀವು ಬಂದರೆ ನೀವು ಟ್ರೈ ಮಾಡ್ಬೋದು.
ಪೆಪ್ಪರ್ ಚಿಕನು ಫುಲ್ ಫ್ಲೇವರ್ ಇದೆ. ಬಿರಿಯಾನಿ ರೈಸು ಅರ್ಧ ಟೇಸ್ಟ್ ಸಿಗ್ತಿದೆ ನನಗೆ. ಟೇಸ್ಟಿಗೆ ಗೊತ್ತಾಗಲಿಲ್ಲ. ಪೆಪ್ಪರ್ ಚಿಕನ್ನ ಮಿಕ್ಸ್ ಮಾಡ್ಕೊಂಡು ತಿಂದಿದ್ದಕ್ಕೆ. ನೋಡೋಣ ಬಿರಿಯಾನಿ ರೈಸ್ನ ಗಮ್ಮಂತಿದೆ. ವಾವ್ ಅಂತ ಹೇಳ್ತೀರಲ್ವ ಆ ಥರ ಬಿರಿಯಾನಿ ರೈಸು ಫ್ಲೇವರ್ ಆಗಿ ಸಖತ್ತಾಗಿದೆ ಗುರು. ಸ್ಪೈಸಿನೂ ಇದೆ. ಮೊದಲೇ ನಾಯ್ಡೂಸ್ ಅಲ್ವಾ, ನಾಯ್ಡೂಸ್ ಕೆಫೆ ಸ್ವಲ್ಪ ಸ್ಪೈಸಿ ಇದ್ದೇ ಇರೋದು ಎಲ್ಲದರಲ್ಲೂ. ಸೊ ಸಂಡೇ ಮಾತ್ರ ಬಂದರೆ ಸಿಗೋದು ಕಾಲ್ ಸೂಪು, ಸಂಡೇ ಮಾತ್ರ ಬಂದರೆ ಸಿಗೋದು ಮಟನ್ ಬಿರಿಯಾನಿ. ಸೊ ಸಂಡೇ ಬಾಡೂಟಕ್ಕೆ ಮಟನ್ ಬಿರಿಯಾನಿ ಮಿಸ್ ಮಾಡ್ತೀವ ನಾವು. ಮಟನ್ ಬಿರಿಯಾನಿ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಅದರಲ್ಲೂ ಈ ಮಾವಳ್ಳಿಯಿಂದ ಬಂದಿರುವಂಥ ಮಟನ್ ಪೀಸ್ ಅಂತೂ ಮಿಸ್ಸೇ ಮಾಡೋಂಗಿಲ್ಲ. ನೋಡ್ಗುರು ಹೆಂಗಿದೆ ಅಂತ ನೋಡ್ಗುರು ಪೀಸು. ಇದು ಪೀಸ್ ಅಂದರೆ ಕುರಿ ಮಟನ್ನು. ಮೊದಲೇ ಅದರಲ್ಲಿ ಎಳೆ ಮಟನ್ ಆಗಿಬಿಟ್ರೆ ಮಾತ್ರ ಚಿಂದಿ. ನಾವು ಬಯಸೋದು ಇಂಥದ್ದೇನೆ, ಸಿಗ್ತಿರೋದು ಇಂಥದ್ದೇನೆ. ಮಟನ್ ಫ್ಲೇವರ್ ಇದೆ ಗುರು ಸಿಕ್ಕಾಪಟ್ಟೆ. ರೈಸಲ್ಲಿ ಫಸ್ಟು ಮಟನ್ ಪೀಸ್ ತೊಗೊಂಡು ರೈಸ್ ಜೊತೆಗೆ ತಿಂದ ತಕ್ಷಣ ಮಟನ್ ಪೀಸ್ ಕಚ್ಚಕ್ಕೆ ಮುಂಚೆನೇ ಮಟನ್ ಪೀಸ್ದು ಒಂದು ಫ್ಲೇವರು ರೈಸಲ್ಲಿ ಸಿಕ್ಕಾಪಟ್ಟೆ ಸಖತ್ ಇಷ್ಟ ಆಗೋಗುತ್ತೆ. ಕಿಚನು ಅಷ್ಟೇ, ನೀವು ನಿಮ್ಮ ಮನೇಲಿ ನಾರ್ಮಲಾಗಿ ನೋಡಿರ್ತೀರ ಕಿಚನ್ ಅಲ್ವಾ, ಆ ಥರನೇ ಹೋಟೆಲ್ ಕಿಚನ್ ಥರ ಅನ್ಸೋದೇ ಇಲ್ಲ. ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮಾತಾಡಿಕೊಂಡು ಅಳಟೆ ಹೊಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಹೋಗ್ಬೋದು, ಆ ಥರ ಇದೆ ಪ್ಲೇಸು. ಸೊ ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಿದ್ರೆ 20% ಡಿಸ್ಕೌಂಟ್ ಬೇರೆ ಕೊಡ್ತಾರೆ ನಿಮಗೆ. ಬನ್ನಿ, ID ಕಾರ್ಡ್ ತೋರಿಸಿ ಯಾವುದಾದ್ರೂ ತಗೊಳ್ಳಿ, 20% ಡಿಸ್ಕೌಂಟ್ ತೊಗೊಂಡು ಹೋಗ್ಬೋದು.